ವಿಠಲ ವಿಠಲ ಪಾಂಡುರಂಗ ವಿಠಲ ಅಲ್ಲು ಸಲ್ಲ ಇಲ್ಲು ಸಲ್ಲ ಪಾಂಡುರಂಗ ವಿಠಲ. ಚಂಪಾ ಅಕ್ಕ ಗಿಕ್ಕ ಅಂದ್ರೆ ಪಕ್ಕೆ ಮುರಿದ್ಬಿಡ್ತೀನಿ. ಪಕ್ಕೆ ಮುರಿಯ ಮಾತ್ ಪಕ್ಕದಲ್ಲಿರ್ಲಿ. ಇದೇ ಅಡ್ಗೆ ಮಾಡ್ಬೇಕು ಅಂತ ಲಿಸ್ಟ್ ಕಾಯಿಸ್ದವ್ರು ಯಾರೇ? ನಾನೇ. ಯಾಕೋ? ಹೇಳೋದು ಕೇಳೋದು ಏನು ಬೇಕಾಗಿಲ್ಲ. ಇನ್ಮೇಲಿಂದ ನೀನು ನಾನು ಹೇಳ್ದಾಗೆ ಅಡ್ಗೆ ಪ್ರಿಪೇರ್ ಮಾಡ್ಬೇಕು. ಏನು ನನಗೆ ಆರ್ಡರ್ ಮಾಡ್ತಾ ಇದ್ದೀರಾ? ನಾನ್ ಯಾರೇ? ಈ ಮನೆ ಬಿಗ್ ಸೊಸೆ. ನೀನು ಇನ್ಮೇಲಿಂದ ನಾನ್ ಹೇಳ್ದಾಗೆ ಕೇಳ್ಬೇಕು. ನೀನ್ ಯಾರೇ? ಆಫ್ಟರ್ ಆಲ್ ಈ ಮನೆ ಕೆಲಸದವಳು. ನಾನ್ ಕೆಲಸದವಳಲ್ಲ. MSc ಮೇಡ್ ಸರ್ವೆಂಟ್ ಚಂಪಾಕಲಿ. ನಮ್ ಕಾರ್ಮಿಕ ಸಂಘಕ್ಕೆ ನಾನೇ ಪ್ರೆಸಿಡೆಂಟ್. ಏನಾದ್ರೂ ಏನಂತೆ ಮುಸ್ಸತಿಕ್ ತಪ್ಪುತ್ತೇನೆ. ನನ್ ಹಿಂದೆ 1000 ಜನ ಇದ್ದಾರೆ. 1000 ಜನ ಇರ್ಲಿ, 2000 ಜನ ಇರ್ಲಿ, 10,000 ಜನ ಇರ್ಲಿ, ನಾನ್ ಹೇಳ್ದಾಗ ನೀನ್ ಕೇಳ್ಬೇಕು. ಇಲ್ಲ ಅಂದ್ರೆ ಮನೆಯಿಂದ ಗೇಟ್ ಪಾಸ್ ಕೊಟ್ಬಿಡ್ತೀನಿ. ಆ ಮಾತನ್ನ ಹೇಳ್ಬೇಕಾದವರು ನೀವಲ್ಲ, ನಮ್ಮ ಯಜಮಾನ್ರು. ಒಂದ್ ಮಾತು ಅವ್ರನ್ನೇ ಕೇಳ್ತೀನಿ. ಏನು ಯಜಮಾನ್ರೆ, ನೀವೇನೋ ಆರಾಮಾಗಿ ಹೈದರಾಬಾದ್ ಅಲ್ಲಿ ಇದ್ದೀರಾ, ಆದ್ರೆ ಇಲ್ಲಿ ಏನ್ ನಡೀತಾ ಇದೆ ಅಂತ ಗೊತ್ತಿದ್ಯಾ ನಿಮ್ಗೆ? ಫೋನ್ ನಲ್ಲಿ ಒಂದ್ ಕಳಿಸ್ಬಾರ್ದಾ? ಫ್ಲೈನ್ ಕಿಸ್. ದಿಸ್ ಇಸ್ ಟೂ ಮಚ್. ನಾನೇನ್ ಮಾಡೋದು ಗೊಡ್ತಾರೆ. ಬೇಕಾದವ್ರು ತಿನ್ಬೋದು, ಬೇಡದೆ ಇದ್ದವ್ರು ನೀರು ಕುಡ್ಕೊಂಡು ಇರ್ಬಹುದು. ಹೌ ಡೇರ್ ಯು ಅತ್ತೆ! ನೋಡಿ ಅತ್ತೆ, ಚಂಪಾ ನಾನ್ ಹೇಳ್ದಾಗ ಅಡ್ಗೆ ಮಾಡಲ್ವಂತೆ. ಇವಳು ಗೊಡ್ಸಾರ್ನ ಮಾಡಿ ಬಡಿತಾಳಂತೆ. ಅದನ್ನೇ ನಾವೆಲ್ಲರೂ ತಿನ್ಬೇಕಂತೆ. ಅತ್ತೆ, ಈಗ ತಾನೇ ಯಜಮಾನ್ರು ಫೋನಲ್ಲಿ ಹೇಳಿದ್ದಾರೆ ನಿನಗೆ ಬೇಕಾದ್ ಮಾಡಿ ಹಾಕು ಅಂತ. ಹಾಗಾಗಿ ನಾನ್ ಮಾಡೋದು ಗೊಡ್ಸಾರೆ. ನೋಡಮ್ಮ, ಇವಳನ್ನ ಕೆಲಸಕ್ಕೆ ಕಲ್ಕೊಂಡ್ ಬಂದಿರೋದು ನನ್ನ ಮಗ, ಸಂಬಳ ಕೊಡ್ತಿರೋದು ನನ್ನ ಮಗ ಅಂದ್ಮೇಲೆ ಅವನು ಹೇಳ್ದಾಗ ತಾನೇ ಇವಳು ಕೇಳ್ಬೇಕು. ಅಂದ್ರೆ ಈ ಮನೆ ನಾನ್ ಸ್ವಲ್ಪನೂ ರೆಸ್ಪೆಕ್ಟ್ ಇಲ್ವಾ? ಲೆಸ್ಟು ಇಲ್ಲ, ಪೆಟ್ಟು ಇಲ್ಲ. ಮತ್ತೆ ನಾನ್ ಯಾರು? ಈ ಗಲಿ ಗಲಿ ಅದು ಗಲಿ ಗಲಿ ಅಲ್ಲ ರೀ, ಗಂಡು ಗಲಿ. ಸೊಸೆಯಾಗಿ ಬಂದ್ 4 ವರ್ಷ ಆಯ್ತು, ಇನ್ನು ವಂಶದ ಹೆಸರು ಹೇಳಕ್ ಬರಲ್ಲ. ಹಲೋ, ಎಕ್ಸ್ಕ್ಯೂಸ್ ಮೀ, ಇದೆಲ್ಲ ನಿನಗೆ ಯಾಕೆ? ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳ. ಅತ್ತೆ, ನಾನ್ ಯಾರು? ಈ ವಂಶದ ಬಿಗ್ ಸೊಸೆ. ಇರಬಹುದಮ್ಮ, ಆದ್ರೆ ನೀನ್ ಸೊಸೆಯಾಗಿ ಈ ಮನೆಗೆ ಬಂದಾಗಲಿಂದ ಯಾರಿಗಾದ್ರೂ ಒಂದು ಪೈಸನಷ್ಟು ಉಪಯೋಗ ಇದೆಯಾ? ಬರೀ ಖರ್ಚು ಖರ್ಚು ಖರ್ಚು. ಅಂಥದ್ರಲ್ಲಿ ಇವಳ ಮೇಲೆ ಲೇಖ್ತಿಯಲ್ಲ, ಇದು ಸರಿನಾ? ಅತ್ತೆ, ನೀವು ಇವಳಿಗೆ ಸಪೋರ್ಟ್ ಮಾಡ್ತೀರಾ? ನೋಡಮ್ಮ, ನನ್ನ ಮಗ ಬಂದ ಮೇಲೆ ಅವನಿಗೆ ಏನ್ ಹೇಳ್ತಾನೋ ಹಾಗೆ ಕೇಳ್ತಾಳೆ. ಅದುವರೆಗೂ ಇವಳು ಏನ್ ಮಾಡಾಕ್ತಾಳೋ ಅದನ್ನೇ ತಿನ್ಕೊಂಡು ಇಳು. ನನ್ ಕೈಲಾಗಲ್ಲ. ಆಗಲ್ಲ ಅಂದ್ರೆ ನಾನೇನು ಮಾಡಕ್ಕಾಗಲ್ಲ. ಅದೇನಂತ ಹೇಳಿ. ಈ ಚಂಪಾ ನಾನ್ ಹೇಳಿರೋ ತರ ಅಡ್ಗೆ ಮಾಡಲ್ವಂತೆ. ಅವಳು ಅಡ್ಗೆ ಮಾಡಿದಿನ ನಾವೆಲ್ಲರೂ ತೆಪ್ಪಕ್ ತಿನ್ಬೇಕಂತೆ. ಅದನ್ನ ಹೇಳೋದಿಕ್ಕೆ ಅವಳು ಯಾರು? ಅವಳು ಈ ಮನೆ ಅಡಿಗೆ ಅವಳು. ನೀವು ಹೇಳಿದ ಅಡಿಗೆ ಮಾಡ್ಬೇಕಾಗಿರೋದು ಅವಳ ಕರ್ತವ್ಯ. ರಾಜ್ಯಕ್ಕೆ ಮಾಡೋ ಹಾಗಿದ್ರೆ ಮಾಡ್ಲಿ, ಇಲ್ಲಾಂದ್ರೆ ಅವಳನ್ನ ಒಂದು ಮೂಲೆಯಲ್ಲಿ ತಪ್ಪು ಕೂರಿಸಿ ಬೇರೆ ಅಡ್ಗೆಯವ್ರನ್ನ ಕರ್ಸಿದ್ರಾಯ್ತು. ಯಾರನ್ನ ಕರ್ಸೋದು? ಇದಾರಲ್ಲ ತೋತಾಪುರಿ, ಪುಳಿಮೊಟ್ಟೆ, ಭೀಮೇಶ್ವರ ಪಟ್ಟ. ಸೂಪರ್ ಐಡಿಯಾ. ಲೇ ಚಂಪಾ, ನಿನ್ನ ಮಟ್ಟ ಹಾಕೋದಕ್ಕೆ ಆ ಭಟ್ಟನೇ ಸರಿ ಕಣೆ. ಹೋಗು, ಗೊಡ್ಸಾರ್ ಮಾಡು, ಇಬ್ರು ಚೆನ್ನಾಗಿ ತಿನ್ನಿ. ಅತ್ತೆ, ಸ್ವಲ್ಪ ಜಾಗ ಖಾಲಿ ಮಾಡ್ತೀರಾ? ಥ್ಯಾಂಕ್ ಯು ವೆರಿ ಮಚ್ ಅಮ್ಮ. ಹಲೋ ಭಟ್ರೆ, ಹಾಯ್, ದಿಸ್ ಇಸ್ ಜಾಜ್ ಜಂಬಲ್ದಿನಿ ಸ್ಪೀಕಿಂಗ್. ಹೌದಾ? ಥ್ಯಾಂಕ್ ಯು ವೆರಿ ಮಚ್. ಓಕೆ, ಬಾಯ್. ಏನಾಯ್ತು ಜಾಜಿ ಅವ್ರೆ? ಎಲೆಕ್ಷನ್ ಟೈಮ್ ಅಲ್ವಾ, ಯಾವ್ದೋ ಮಿನಿಸ್ಟರ್ ಮನೆ ಅಡ್ಗೆ ಮಾಡೋದನ್ನ ಒಪ್ಕೊಂಡ್ಬಿಟ್ಟಿದಾರಂತೆ. ಹಾಗಾಗಿ ಅವ್ರು ಬರಕ್ಕಾಗಲ್ಲ. ಅವ್ರ ಅಸಿಸ್ಟೆಂಟ್ ನ ಕಳ್ಸ್ಕೊಡ್ತಾ ಇದಾರೆ. ಅವರು ಚೆನ್ನಾಗಿ ಅಡ್ಗೆ ಮಾಡ್ತಾರಂತ? ಭಟ್ರಿಗಿಂತ ಒಂದ್ ಕೈ ಮೇಲಂತೆ. ನೀನ್ ಯಾರು? ನಮ್ಮನೆಗೆ ಬಂದು ನನ್ನನ್ನು ಯಾರು ಅಂತ ಕೇಳ್ತ್ಯಾ? ನಾನ್ ಈ ಮನೆ ಮಗಳು ಪಲ್ಲು. ನೀನ್ ಯಾರು? ರಾಣಿ, ದಿಮಾಕ್ ರಾಣಿ. ಅಡಿಗೆ ಅವಳು. ಪಟ್ ಪಟ್ ಅಂತ ಅಡಿಗೆ ಮಾಡಿ ಎಲ್ರಿಗೂ ಖುಷಿ ಪಡ್ಸೋಳು. ಇಲ್ಲಿಗೆ ಯಾಕೆ ಬಂದಿದ್ದ? ಯಾಕೆ ಅಂದ್ರೆ ಕರೆದ್ರು, ಅದಕ್ ಬಂದೆ. ಯಾರು ಕರೆದಿದ್ದು? ಅದೆಲ್ಲ ನಿನಗೆ ಯಾಕೆ? ಜಾಸ್ತಿ ಮಾತಾಡಿದ್ರೆ ಜಾಗದಲ್ಲಿ ನೋಡಿದ್ರೆ ಜುಟ್ಟೆಗಿಸ್ಬಿಡ್ತೀನಿ. ಪಲ್ಲು, ಯಾರಿದು? ನೋಡ್ಕೊಂಡು ಮಾತಾಡಿ. ಇವಳು ಅಡ್ಗೆವಳು, ದಿಮಾಕ್ ರಾಣಿ ಅಂತ. ನಿನ್ ದಿಮಾಕ್ ಇಲ್ಲೆಲ್ಲ ನಡೆಯಲ್ಲ. ಬಂದಾರಿಗೆ ಸುಂಕ ಇಲ್ಲ ಅಂತ ಕಳ್ಸ್ಕೊತಾ ಇರೋ. ಇಲ್ಲ ಅಂದ್ರೆ ಜಾಲ್ರನ್ ಮುಟ್ ಮೋರಿಗೆ ಹಾಕ್ಬೇಕಾಗತ್ತೆ. ನನ್ನನ್ನೇ ಈ ಮನೆಯಿಂದ ಓಡಿಸ್ಬೇಕು ಅಂತ ನೀನ್ ಟ್ರೈ ಮಾಡ್ತಾ ಇದೀಯಾ? ಒಂದ್ ತಿಳ್ಕೊ, ನಾನ್ ಕಾಲಿಟ್ ಕಡೆ ಬೇರೆಯವ್ರು ಕಳಚ್ಕೊಳ್ತಾ ಇರ್ತಾರೆ. ನನ್ ಕೈ ರುಚಿ ತಿಂದವರು ಪರ್ಮನೆಂಟ್ ಆಗಿ ನನ್ನನ್ನು ಅವ್ರ ಮನೇಲೆ ಇಟ್ಕೊಳ್ತಾರೆ. ಇಷ್ಟಕ್ಕೂ ನೀನ್ ಯಾರು? ಇವಳು ಚಂಪಾ ಅಂತ.
ಅಡ್ಗೆವಳು. ಇವಳು ಮುಖದಲ್ಲಿ ಅಡಿಗೆ ಮಾಡೋ ಲಕ್ಷಣನೇ ಕಾಣಿಸ್ತಿಲ್ಲ. ಸೊಂಟ ಬಳಸದೆ ದೊಡ್ಡ ಕೆಲಸ ಆಗೋಗಿದೆ ಇವಳಿಗೆ. ನಾನ್ ಸೊಂಟ ತಂಟೆ ಬಂದ್ರೆ ನಾನ್ ಸುಮ್ನೆ ಇರಲ್ಲ. ಯಾರ ಬೇಕು ನಿಂಗೆ? ಅದೆಲ್ಲ ನಿನಗ್ಯಾಕೆ? ಜಾಲರದಲ್ಲಿ ಬಿಟ್ಟ ಅಂದ್ರೆ ಮೂತಿ ಬೂಂದಿ ಆಗ್ಬಿಡ್ಬೇಕು. ಬೇಗ ಬನ್ನಿ. ದಿಮಾಕ್ ರಾಣಿ ಅಂತೂ ನೀನ್ ಬಂದೇ ಬಿಟ್ಯಾ. ಐ ಆಮ್ ಸೋ ಹ್ಯಾಪಿ. ನಮಸ್ಕಾರ ಅಕ್ಕ. ನಾನು ಬಂದಾಗಿಂದ ನೋಡ್ತಾ ಇದ್ದೀನಿ, ಇವಳು ಸಾನೆ ಗುರಾಯಿಸ್ತಾವಳೆ. ಈ ಆಟಗಳೆಲ್ಲ ನನ್ನ ಹತ್ರ ನಡೆಯಲ್ಲ ಅಂತ ಹೇಳ್ಬಿಡಿ, ಇಲ್ಲ ಅಂದ್ರೆ ಮೆಣಸಿನ್ಕಾಯಿ ಬಜ್ಜಿನ ಎಣ್ಣೆಲ್ ಬಿಟ್ಟಂಗೆ ಇವಳನ್ನ ಅದ್ದು ಬಿಟ್ಬಿಡ್ತೀನಿ. ಈ ಕುಕ್ಕು ಬೇಡ ಅಂತಲೇ ನಾನ್ ನಿನ್ನ ಕರ್ಸಿರೋದು. ಆದ್ರೂ ಒಂದ್ ಮಾತು ಹೇಳ್ತೀನಿ, ತಿಳ್ಕೊಂಬಿಡಿ. ಯಜಮಾನ್ರು ಬೇರೆ ಊರಲ್ಲಿಲ್ಲ. ಇಂಥ ಸಮಯದಲ್ಲಿ ಒಂದ್ ಮನೆಯಲ್ಲಿ 2 ಒಲೆ ಉರಿಯೋದು ಚೆನ್ನಾಗಿರಲ್ಲ. ಚಂಪ ಹೇಳೋದು ನಿಜ. ಅಡಿಗೆವಳು ಅಂತ ಈ ಮನೇಲಿ ಒಬ್ಳು ಇರಬೇಕಾದ್ರೆ ಇನ್ನೊಬ್ಳು ಬರೋದು ಏನ್ ಚೆನ್ನಾಗಿರುತ್ತೆ. ಈ ಚಂಪ ನಾನ್ ಹೇಳಿದ ಅಡ್ಗೆನ ಮಾಡಲ್ಲ ಅಂದಿದ್ದಕ್ಕೆ ಇವಳ ಕರ್ಸಿರೋದು. ಹೌದು, ಈ ಮುದ್ಕಮ್ಮ ಯಾರು? ಮುದ್ಕಮ್ಮ ಗಿದ್ಕಮ್ಮ ಅಂತಂದ್ರೆ ಎಗಲಿ ಡಿಚ್ಚಿ ಹೊಡೆದೊಡ್ತೀನಿ. ನಾನು ಯಾರು? ಗಂಡುಗಲಿ ವಂಶದ ಹಿಲಿ ತಲೆ ಲಂಗಮ್ಮ. ಸ್ವಲ್ಪ ಮರ್ಯಾದೆ ಇರಲಿ. ನೋಡು ರಾಣಿ, ಇವ್ರು ನಮ್ಮ ಮತ್ತೆ. ಇವರಿಂದ ನೀನು ಆದಷ್ಟು ದೂರ ಇರೋದೇ ಒಳ್ಳೇದು. ನಿನ್ ಕೋಪ ಏನಿದ್ರು ಇವಳ ಮೇಲೆ ತೀರಿಸ್ಕೊ. ಹೌದು, ಅಡ್ಗೆ ಮನೆ ಎಲ್ಲಿ? ಅಡ್ಗೆ ಮನೆ ಒಳಗೆ ನಾನು ಕಾಲಿಟ್ರೆ ಕಾಲು ಮುರಿದು ಬಿಡ್ತೀನಿ. ಯಾರ್ ಕಾಲ್ ಯಾರ್ ಮುರಿತಾರೆ ಅಂತ ನೋಡೋಣವಾ? ಜಾಜಕ್ಕೆ ಯಾವ್ದಿದ್ದು ಜಾಲ್ರ? ಹೆಂಗಿದೆ ಮೈಗೆ? ಜಾಲರದಲ್ಲಿ ಬಿಟ್ಟ ಅಂದ್ರೆ ಮೂತಿ ಮಿಕ್ಸ್ಚರ್ ಆಗ್ಬಿಡ್ಬೇಕು. ಕದ್ದು ಬಿಟ್ಲಾ? ಇವಳು ತೋತಾಪುರಿ ಪುಳಿಮಟ್ಟ ಭೀಮೇಶ್ವರ ಭಟ್ರ ಅಸಿಸ್ಟೆಂಟ್ ದಿಮಾಕ್ ರಾಣಿ ಅಂತ. ಇವರಿಬ್ರು ಮಹಾನ್ ತಿಂಡಿ ಪೋತ್ರು. ನೀನ್ ಏನೇ ಅಡಿಗೆ ಮಾಡಿ ಹಾಕಿದ್ರು ಚೆನ್ನಾಗಿ ತಿಂತಾರೆ. ನಿಮ್ಗೆ ಏನ್ ಬೇಕು ಹೇಳಿ, ಪಟಾಪಟ್ ಅಂತ ಮಾಡಕ್ ಬಿಡ್ತೀನಿ. ನಿಮ್ಗೆ ಮಸಾಲೆ ದೋಸೆ ಮಾಡಕ್ ಬರುತ್ತಾ? ಅದ್ರಲ್ಲಿ 15 ವೆರೈಟಿ ಮಾಡ್ತೀನಿ. 15 ವೆರೈಟಿನಲ್ಲಿ ಬೆಣ್ಣೆ ಮಸಾಲೆ ದೋಸೆನೂ ಇದೆಯಾ? ಅದ್ರಲ್ಲಿ ನನ್ ಸ್ಪೆಷಲಿಸ್ಟ್. ಬೆಣ್ಣೆ ಹಾಕದೆ ದೋಸೆ ಮಾಡ್ತೀನಿ. ನೋಡಿ, ದಿನಕ್ಕೆ ಒಂದೊಂದು ದೋಸೆ ಮಾಡ್ಕೊಟ್ಬಿಡಿ, ಚೆನ್ನಾಗಿ ತಿನ್ಕೊಂಡು ಮನೇಲೆ ಇದ್ ಬಿಡ್ತೀವಿ. ಹೋಟ್ಲಿಗೆ ಹೋಗೋದು ತಪ್ಪುತ್ತೆ. ಅತ್ತೆ, ಏನ್ ನಾನು ಅಡ್ಗೆ ಮಾಡಿದ್ ಬೇಡವಾ? ಯಾಕಮ್ಮ ನೀನು ಮಾಡು. ಅತ್ತೆ, ಈ ಚಂಪ ಅಡ್ಗೆ ಮಾಡೋದ್ ಬೇಡ ಅಂತಲೇ ಇವಳನ್ನ ಕರ್ಸಿರೋದು. ಹಾಗಂದ್ರೆ ಹೇಗಮ್ಮ? ಇಬ್ಬರ ಮಧ್ಯೆ ಒಂದು ಸ್ಪರ್ಧೆ ಇಡು. ಯಾರು ಚೆನ್ನಾಗಿ ಅಡಿಗೆ ಮಾಡ್ತಾಳೋ ಅವಳು ಅಡಿಗೆ ಮುಂದುವರಿಸ್ಕೊಂಡು ಹೋಗ್ಲಿ. ಚೆನ್ನಾಗಿ ಅಡ್ಗೆ ಮಾಡ್ತಿರೋರು ಮುಸ್ಲೆ ತಿಕ್ಕೊಂಡು ಬಿದ್ದಿರಲಿ. ರಸಂ ರೆಡಿ. ಸೂಪರ್. ಚಂಪಾ, ನೀನ್ ಮಾಡಿರೋ ಲಸ ತಗೊಂಡ್ ಬಮ್ಮ. ರಾಣಿ, ಅತ್ತೆ, ಇಬ್ರು ಮಾಡಿದ ರಸಮಲ್ಲಿ ಯಾರ್ ರಸಂ ಚೆನ್ನಾಗಿ ಮಾಡಿದ್ರು ಅಂತ ನೀವೇ ಹೇಳ್ಬಿಡಿ. ಇಲ್ಲ ಅಂದ್ರೆ ಚಂಪಂಗೆ ಡೌಟ್ ಬಂದ್ಬಿಡುತ್ತೆ. ಚಂಪಾ, ಬೇಜಾರ್ ಮಾಡ್ಕೋಬೇಡ್ವೆ. ನೀನು ಮಾಡಿದ ಲಸ ಮುಸ್ಲೆ ತೊಳೆದ ನೀರಿದ್ದ ಹಾಗಿತ್ತು. ಅದೇ ಲಾಡಿ ಮಾಡಿದ ಲಸ ಅದ್ಭುತವಾಗಿತ್ತು. ಸೊ ಪಂದ್ಯದ ಪ್ರಕಾರ ರಾಣಿ ಇನ್ ಮುಂದೆ ಅಡಿಗೆ ಮಾಡ್ಕೊಂಡು ಹೋಗ್ತಾಳೆ. ಚಂಪಾ, ಇನ್ಮೇಲಿಂದ ನೀನು ರಾಣಿಗೆ ಹೆಲ್ಪ್ ಮಾಡ್ತಾ ಮುಸೆ ತಿಕ್ತಾ ಬಿದ್ದಿರಂಗಿದ್ರೆ ಬಿದ್ದಿರು. ಇಲ್ಲ ಅಂದ್ರೆ ಗಂಟು ಮುಟ್ಟೆ ಕಟ್ಕೊಂಡು ಹಳ್ಳಿಗೆ ಹೋಗ್ತಾ ಇರೋ. ಏನು ಯಜಮಾನ್ರೆ, ನೀವೇನೋ ಆರಾಮಾಗಿ ಹೈದರಾಬಾದ್ನಲ್ಲಿ ಕೂತ್ಕೊಂಡ್ಬಿಟ್ಟಿದ್ದೀರಾ. ಆದ್ರೆ ಇಲ್ಲಿ ಏನಾಗ್ತಿದೆ ಅಂತ ನಿಮ್ಗೆ ಗೊತ್ತಾ? ಯಾರೋ ದಿಮಾಕ್ ರಾಣಿ ಅನ್ನೋ ಅಡ್ಗೆ ಅವಳನ್ನ ಕರ್ಸಿ ನನ್ನನ್ನು ಅಡ್ಗೆ ಮನೆಯಿಂದ ಹೊರಗೆ ಹಾಕ್ಬಿಟ್ಟಿದ್ದಾರೆ. ನನ್ನ ದುಃಖ ನಾನು ಯಾರ ಹತ್ರ ತೋಡ್ಕೊಳ್ಳಿ? ಲೈ ಚಂಪಾ, ನನಗೆ ಹೆಲ್ಪ್ ಮಾಡೋದ್ ಬಿಟ್ಟು ಏನೇ ನೀನ್ ಸೋಂಬೇರಿತನ? ಬಂದ್ ಕೆಲಸ ನೋಡ. ಏನಾಯ್ತು? ಶಾಕ್ ಹೊಡಿತು. ನಿನಗೆ ಹಾಗೆ ಆಗ್ಬೇಕು. ರಾಣಿ, ಏನಾಯ್ತು? ಈ ಪಾತ್ರೆ ಮುಟ್ಟಿದ್ರೆ ಸಾಕು ಶಾಕ್ ಹೊಡಿತಾ ಇದೆ. ಸ್ವಲ್ಪ ಹಿಂದೆ ಬಾ. ಓ, ನಿನಗೆ ಶಾಕ್ ಹೊಡಿಬೇಕು ಅಂತ ಯಾರೋ ಮಾಡಿರೋ ಕೆಲಸ ಇದು. ಯಾರೋ ಅಲ್ಲ, ಈ ಚಂಪಾನೆ ಮಾಡಿರೋ ಕೆಲಸ. ಚಂಪಾ, ನನ್ನನ್ನು ಕೊಲ್ಬೇಕು ಅಂತಿದ್ಯಾ ನೀನು? ಆಯಾ, ಹೋಗೋ ಟೈಮ್ ಹತ್ರ ಬಂದ್ರೆ ಯಾರನ್ನು ಕೊಲ್ಲಕ್ಕ ಆಗಲ್ಲ. ನಾನು ಹೋಗ್ಬಿಡ್ತೀನ? ಯಾರಿಗ್ ಗೊತ್ತು? ಈ ಸಾಂಬಾರ್ಗೆ ಈ ಟೇಸ್ಟಿ ಪೌಡರ್ ಹಾಕಿದ್ರೆ ಎಲ್ರು ಚಪ್ಪರಿಸ್ಕೊಂಡು ಊಟ ಮಾಡ್ತಾರೆ.
ಟೇಸ್ಟಿ ಪೌಡ್ರಾ ಮಾಡ್ತೀನಿ. ಏನು ರುಚಿ ಏನು ರುಚಿ? ಅತ್ತೆ ಅವ್ರೆ ಅದೇನೊಳ್ಳೆ ಹಲ್ಲಿಗೆ ಹಚ್ಕೊಟ್ಟಂಗೆ ಲುಚಿ ಲುಚಿ ಅಂತೀರಾ, ಅದು ಲುಚಿ ಅಲ್ಲ, ರಾ 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 ರುಚಿ ರುಚಿ. ಟಕ ಡುಂಟಕ. ನಾನ್ ಹೇಳಿದ್ದು ಅದನ್ನೇ, ನಿಮ್ ಕಿವಿಗೆ ಹತ್ತು ಕೇಳಿಸುತ್ತೆ, ನಾನೇನ್ ಮಾಡ್ಲಿ? ದಿಮಾಕ್ಲಾಣಿ ಎಷ್ಟು ರುಚಿಯಾಗಿದೆ ಅಂದ್ರೆ ಹಿಂದಿನ ಜನ್ಮದಲ್ಲಿ ನೀನು ನಳನೋ ಭೀಮನೋ ಆಗಿದ್ದೆ. ರಾಣಿ, ನೀವ್ ಬೆಳಗ್ಗೆ ಮಾಡ್ಕೊಟ್ಟಿದ್ಯಲ್ಲ ಬೆಣ್ಣೆ ಮಸಾಲೆ ದೋಸೆ, ಅದೆಷ್ಟು ಚೆನ್ನಾಗಿತ್ತು ಅಂದ್ರೆ ಇನ್ನು ಕೈಯಿಂದ ಬೆಣ್ಣೆ ವಾಸನೆ ಹೋಗೇ ಇಲ್ಲ. ಹಾಗನ್ಬಿಟ್ಟು ಈಗ ಮಾಡ್ಕೊಟ್ಟಿರೋದೇನ್ ಚೆನ್ನಾಗಿಲ್ಲ ಅಂತಲ್ಲ, ಇದು ಸಖತ್ತಾಗೇ ಇದೆ. ನಾಳೆ ತಿಂಡಿಗೆ ಪೂರಿ ತಗೊಂಡ್ ಮಾಡ್ಕೊಡ್ತೀಯಾ? ಅದು ದೋಸೆಲ್ಲ ಇನ್ನೊಂದು 15 ವೆರೈಟಿ ಇದೆ ಕಣ. ಬಟ್ ದೋಸೆ ಐಟಮ್ ಎಲ್ಲ ಮುಗ್ಸೋಣ, ಆಮೇಲೆ ಪುರಿ ಹೋಗೋಣ. ಅತ್ತೆ, ಈಗ್ಲಾರ ನಿಮ್ಗೆ ಗೊತ್ತಾಯ್ತಾ ರಾಣಿನ ಯಾಕೆ ಮನೆ ಕರೆಸ್ದೆ ಅಂತ? ರಾಣಿ ಬಂದಾಗಿಂದ ನಾನು ಏನಾದ್ರೂ ಎಕ್ಸ್ಟ್ರಾ ಐಟಮ್ ತರಿಸಿದೀನಾ? ಇಲ್ವಲ್ಲ. ಮತ್ತೆ ಇದೇ ಐಟಮ್ ಅಲ್ಲಿ ಅಚ್ಚಂಪ ಯಾಕೆ ಅಷ್ಟೊಂದು ಕೆಟ್ಟದಾಗ ಅಡ್ಗೆ ಮಾಡ್ತಾ ಇದ್ಲು? ಅವಳಿಗೆ ಅಡ್ಗೆ ಮಾಡಕ್ ಬಂದ್ರೆ ತಾನೆ ಒಟ್ಟಲ್ಲಿ ದಿಮಾಕ್ ರಾಣಿ ಬಂದು ಚಪ್ಪನ್ ಬಾಲ ಕತ್ತರಿಸ್ಬಿಟ್ಲು. ಏನಮ್ಮ, ನನ್ನ ತಮ್ಮ ಯಾರಿಲ್ಲ, ನನ್ನ ಯಾರ ಹಂಗಿಲ್ಲ ಅಂತ ಬೀಗ್ತಾ ಇದ್ಲು. ಈಗ ಅವಳ ಪರಿಸ್ಥಿತಿ ಎಲ್ಲಿಗೆ ಪಯಣ, ಯಾವುದೋ ದಾರಿ, ಏಕಾಂಗಿ ಸಂಚಾರಿ ತರ ಆಗ್ಬಿಟ್ಟಿದೆ. ಚಂಪಾ, ಬಾಳೆ ಇಲ್ಲಿ. ಏನಕ್ಕ? ನೀನ್ ಊಟ ಮಾಡಲ್ವೇನೆ? ನಂಗೇನು ಬೇಡ ಅಂತೆ, ಮೊಸರನ್ನ ಸಾಕು. ಮೊಸರನ್ನ ಕೊಡೋದಕ್ ಮುಂಚೆ ಸ್ವಲ್ಪ ಕೆಲಸ ಇದೆ, ಮಾಡ್ಬೇಕು. ಏನ್ ಕೆಲ್ಸ? ಇವ್ರದೆಲ್ಲ ಊಟ ಆದ್ಮೇಲೆ ಈ ತಟ್ಟೆಗಳನ್ನೆಲ್ಲ ತೊಳಿಬೇಕು, ಆಮೇಲೆ ನಿನಗೆ ಮೊಸರನ್ನ. ಅತ್ತೆ, ಆ ದಿಮಾಕ್ ರಾಣಿ ಎಲ್ಲ ಅಡ್ಗೆಗಳಿಗೂ ಅದೇನೋ ಟೇಸ್ಟಿಂಗ್ ಪೌಡರ್ ಹಾಕ್ತಾಳೆ. ಏನಾದ್ರೂ ಹಾಕೊಂಡ್ ಹೋಗ್ಲಿ, ಅಂತೂ ಅವಳು ಮಾಡೋ ಅಡಿಗೆ ರುಚಿ ರುಚಿಯಾಗಿರುತ್ತೆ. ಇಂಥ ರುಚಿಯಾದ ಊಟನ ಮಾಡಿ ಎಷ್ಟೋ ವರ್ಷಗಳಾಗೋಯ್ತು. ಆ ಟೇಸ್ಟಿಂಗ್ ಪೌಡರ್ ಯಾವ್ದು ಅಂತ ಗೊತ್ತಾದ್ರೆ ನಾನು ರುಚಿ ರುಚಿಯಾಗೆ ಮಾಡ್ತೀನಿ. ಅವಳು ಪಾಡಿಗೆ ಅವಳು ಆರಾಮಾಗಿ ಅಡಿಗೆ ಮಾಡ್ಕೊಂಡು ಹೋಗ್ತಾ ಇದ್ದಾಳೆ. ನಿನ್ನ ಪಾಡಿಗೆ ನೀನು ಕಸ ಗುಡ್ಸೋದು, ಬಟ್ಟೆ ಒಗೆಯೋದು, ಇಸ್ತ್ರಿ ಮಾಡೋದು, ಮುಸ್ಲೆ ತಿಕ್ಕೋದು, ಈ ಕೆಲಸ ಮಾಡ್ಕೊಂಡು ಹೋಗೆ. ಚಂಪಾ, ನಂದು 4-5 ಸೀರೆ ಬಿದ್ದು ಹೋಗಿದೆ, ಒಗದ್ ಹಾಕ್ಬಿಡೆ. ಇವತ್ತು ನಾಳೆ ಈ ಮನೆ ಸೊಸೆ ಆಗ್ಬೇಕು ಅಂತ ಆಸೆ ಇಟ್ಕೊಂಡ್ ಬಂದವಳು ನಾನು. ನನಗೆ ಮನೆ ಕೆಲಸ ಮಾಡು, ಮುಸ್ರೆ ಕೆಲಸ ಮಾಡು ಅಂತ ಹೇಳ್ತಿದ್ರಲ್ಲ, ಇದು ಸರಿನಾ? ಮೊದಲು ನೀನು ಈ ಮನೆಗೆ ಬಂದಿದ್ದು ಆ ಕೆಲ್ಸಕ್ಕೆ ತಾನೇ? ಏನು ಇಲ್ಲ, ಯಜಮಾನ್ರು ನನ್ನ ಬೇರೆ ತರನೇ ಕರ್ಕೊಂಡ್ ಬಂದ್ರು. ಆಯ್ತು ಬಿಡೆ, ನನ್ನ ಮಗ ಬರೋವರೆಗೂ ಈ ಕೆಲಸ ಮಾಡ್ಕೊಂಡು ಹೋಗು. ನನ್ನ ಮಗ ಬಂದ ಮೇಲೆ ಆ ಧಿಮಾಕ್ಲಾಣಿನ ಓಡಿಸಾಯ್ತು. ಅಷ್ಟರಲ್ಲಿ ಅವಳು ಟೇಸ್ಟಿಂಗ್ ಪೌಡರ್ ಹಾಕಿ ಹಾಕಿ ಎಲ್ರ ನಾಲ್ಗೇನು ಕೆಡ್ಸಿರ್ತಾಳೆ. ಆಮೇಲೆ ನಾನು ಎಷ್ಟೇ ರುಚಿಯಾಗಿ ಅಡ್ಗೆ ಮಾಡಿದ್ರು ಯಾರು ಮುಗಿಸಲ್ಲ. ಇದೇ ಸರಿಯಾದ ಅವಕಾಶ. ಆ ಚಂಪನಿಗೆ ಟಿಕೆಟ್ ಕೊಟ್ಟು ಮನೆ ಬಿಟ್ಟು ಕಳಿಸ್ದ ಅಂದ್ರೆ ಪಾಂಡ್ರಂಗನು 10 ಬಸ್ಸಲ್ಲಿ ಇರ್ತಾನೆ. ಆದ್ರೆ ಚಂಪನ್ನ ಮನೆ ಬಿಟ್ಟು ಓಡಿಸದ್ ಯಾರು? ಇದಾರಲ್ಲ ನಮ್ ಜಾಜಿಯವರು, ಅವ್ರ ಕಿವಿ ಊದಿದ್ರೆ ಹಿಂಗ್ ಅನ್ನಷ್ಟಲ್ಲಿ ಕೆಲಸ ಆಗ್ಬಿಡುತ್ತೆ. ಜಾಜತ್ಗೆ ಬಿಟ್ಲಾ, ಬರ್ತಾ ಬರ್ತಾ ನಿನ್ ವಾಯ್ಸು ಸಿಕ್ಕಾಪಟ್ಟೆ ರೈಸ್ ಆಗ್ತದೆ, ಸ್ವಲ್ಪ ಕಂಟ್ರೋಲ್ ಅಲ್ಲಿ ಇರ್ಲಿ. ನಾನು ನಿಮ್ ಅತ್ತಿಗೆ ಅನ್ನೋದನ್ನ ಮರಿಬೇಡ. ಜಾಜತ್ಗೆ ಆ ರಾಣಿ ಮಾಡೋ ರುಚಿಕಟ್ಟಾದ ಅಡಿಗೆ ತಿಂದ ಮೇಲೆ ನನ್ನ ಟೋನ್ ರೇಸ್ ಆಗಿರುತ್ತಾ? ಏನ್ ವಿಷಯ ಅಂತ ಹೇಳಿ. ಈಗ ಅಡಿಗೆ ಕೆಲಸನೆಲ್ಲ ರಾಣಿ ಮಾಡ್ಕೊಂಡು ಹೋಗ್ತಿದ್ದಾಳೆ. ಅವಳಿಗೆ ಇನ್ನೊಂದು 500 ರೂಪಾಯಿ ಎಕ್ಸ್ಟ್ರಾ ಕೊಟ್ರೆ ಚಂಪಾ ಮಾಡ್ತಿರೋ ಮಿಕ್ಕಿರೋ ಕೆಲಸಗಳನ್ನು ಅವಳೇ ಮಾಡ್ತಾಳಲ್ವಾ? ಆಗ ಚಂಪ ಏನು ಕೆಲಸ ಮಾಡ್ದೆ ಸೋಂಬೇರಿ ಆಗ್ಬಿಡ್ತಾಳೆ. ಮನೇಲಿದ್ರೆ ತಾನೆ ಸೋಂಬೇರಿ ಆಗೋದಕ್ಕೆ ಮನೆ ಬಿಟ್ಟು ಓಡಿಸಿದ್ರಾಯ್ತು. ಅಭಿ ಬಂದ್ ಕೇಳಿದ್ರೆ ಏನ್ ಹೇಳದ? ಅವ್ರ ಅಜ್ಜಿಗೆ ತುಂಬಾ ಸೀರಿಯಸ್ ಆಗಿದೆ, ಅದಕ್ಕೆ ಊರಿಗೆ ಹೋದ್ಲು ಅಂದ್ರಾಯ್ತು. ಸೂಪರ್ ಫ್ಯಾಂಟಾಸ್ಟಿಕ್ ಐಡಿಯಾ. ಎದಳ ಮೇಲೆ ಎದ್ದಳ ಮೇಲೆ ಲೇ ಚಂಪ, ಬಾರ ಇಲ್ಲಿ. ಬರ ಇಲ್ಲಿ. ಎದ್ದಳ ಮೇಲೆ ಬಾರೆ ಬಾ. ಎದ್ದಳು. ಏನು? ಲೇ ಚಂಪ, ನಾನು ಈ ಮನೆ ಯಜಮಾನಿ, ನನ್ನ ಮುಂದೆ ಕೈ ಕಟ್ಕೊಂಡು ನಿಂತ್ಕೋ. ನಾನ್ ನಿಂತ್ಕೊಳ್ಳೋದೆ ಹೀಗೆ. ಏನು ಇವಾಗ? ನೋಡಿದ್ರ ನೋಡಿ, ಇಷ್ಟು ಹೆಚ್ಕೊಂಡ್ ಮೇಲೂ ಇನ್ನೂ ಇವಳನ್ನ ಮನೆ ಇಟ್ಕೋತೀರಾ? ಲೇ ಚಂಪ, ನಿನಗ್ ಬಾಲ ಕಟ್ ಮಾಡಿದ್ರು ಇನ್ನೂ ಬುದ್ಧಿ ಬಂದಿಲ್ವಲ್ಲೇ? ಇನ್ನ 2 days ಅಲ್ಲಿ ನಿನ್ ಪಾಡಿಗೆ ನೀನು ಗಂಟು ಮೂಟ ಕಟ್ಕೊಂಡು ವಿಲೇಜ್ ಹೋಗ್ತಾ ಇರು. ನಮ್ಮ ಯಜಮಾನ್ರು ಮನೆಗ್ ಬರ್ಲಿ, ಅವ್ರನ್ನ ಒಂದ್ ಮಾತು ಕೇಳ್ಬಿಟ್ಟು ಹೋಗ್ತೀನಿ. ಯಾರನ್ನು ಹೇಳೋದು ಕೇಳೋದು ಏನು ಬೇಕಾಗಿಲ್ಲ. ಇನ್ನು 2 days ನೋಡ್ತೀನಿ. ಅಷ್ಟ್ರೊಳಗೆ ನೀನು ನಿನ್ ಪಾಡಿಗೆ ಗಂಟು ಮೂಟ ಕಟ್ಕೊಂಡು ಹೋದ್ರೆ ಸರಿ. ಇಲ್ಲ ಅಂದ್ರೆ ಈ ದಂಡ ಪಿಂಡಿಗಳನ್ನ ಛೂ ಬಿಟ್ಟು ವಿಲೇಜ್ ಓಡಿಸ್ಬೇಕಾಗತ್ತೆ. ಏನು ಯಜಮಾನ್ರೆ, ನನ್ನನ್ನೇ ಮನೆ ಬಿಟ್ಟು ಹೋಗು ಅಂತ ಹೇಳ್ತಾ ಇದಾರೆ. ಅವ್ರು ಮಾಡೋದ್ ಸರಿನಾ? ಏನು? ಹೌದಾ? ಸರಿ ಸರಿ, ಹಾಗೆ ಮಾಡ್ತೀನಿ. ರಾಣಿ, ದಿಮಾಕ್ ರಾಣಿ, ನೀನ್ ಯಾಕೆ ನನ್ನ ರೂಮಿಗೆ ಬಂದೆ? ಅದು ಒಂದ್ ವಿಷಯ ಹೇಳ್ಬೇಕಾಗಿತ್ತು. ಬೇಡ ಬಿಡು. ಅದೇನ್ ಹೇಳಕ್ ಬಂದಿದೆ ಹೇಳಿ ಹೋಗು. ಅದು ನೀನು ಹೆಣ್ಣು, ನಾನು ಹೆಣ್ಣು, ನೀನು ಅಡ್ಗೆವಳು, ನಾನು ಅಡ್ಗೆವಳು. ಮನೆಯವರೆಲ್ಲ ನಿಂಗೆ ತೊಂದರೆ ಕೊಡ್ಬೇಕು ಅಂತಾನೆ ಕರ್ಸಿದ್ರು. ನೀನ್ ಏನು ಗೊತ್ತಿಲ್ದಿರೋ ಮುಗ್ದೆ ತರ ಇದೆಯಲ್ಲ, ನೀನ್ ನೋಡಿ ಅಯ್ಯೋ ಪಾಪ ಅನಿಸ್ತಾ ಇದೆ. ಯಾರು ನನಗೆ ತೊಂದರೆ ಕೊಡ್ತಾ ಇರೋದು? ಆ ದಿನ ಬಂದ್ರೆ ಗೊತ್ತಾಗುತ್ತೆ ಬಿಡು. ನಿನ್ನ
ಎಷ್ಟು ದಿವಸ ಇರ್ತೀಯೋ ಏನೋ, ಅದಕ್ಕೆ ನಿನ್ ಜೊತೆ ಒಂದೇ ಒಂದು ಫೋಟೋ ತೆಕ್ಕೋತೀನಿ. ಏಯ್ ಯಾಕೆ ಇವೆಲ್ಲ ಮಾಡ್ತಿದ್ಯಾ? ಅದು ಅಂತ ಭಯಂಕರವಾದ ವಿಷಯ ನಾನು ಹೇಗೆ ಹೇಳಿ? ಅಮಾವಾಸ್ಯೆ ದಿವಸ ಬಂದ್ರೆ ನಿಂಗೆ ಗೊತ್ತಾಗತ್ತೆ. ಯಾಕೋ ನಿನ್ ಕಾಲೊತ್ತಿ ಸೇವೆ ಮಾಡ್ಬೇಕು ಅನಿಸ್ತಾ ಇದೆ, ಅವಕಾಶ ಮಾಡ್ಕೊಡ್ತೀಯಾ? ಏನೇ ನಿನ್ ಹುಚ್ಚು? ಅದು ನಾನು ಇನ್ ಎಷ್ಟು ದಿವಸ ಅಂತ ನಿನ್ ಕಾಲು ಹೊತ್ತಕ್ಕಾಗುತ್ತೆ? ಅಮಾವಾಸ್ಯೆ ದಿವಸ ಬೇರೆ ಹತ್ರ ಬರ್ತಾ ಇದೆ. ಕಾಲ್ ಕೊಡ್ ಮಲ್ಕೋ, ನಿಂಗೆ ನಿದ್ದೆ ಬರೋವರೆಗೂ ನಾನು ಕಾಲು ಹೋಗ್ತೀನಿ. ಚಂಪಾ, ನಿನ್ ಬಗ್ಗೆ ಎಲ್ರು ಎಷ್ಟು ಕೆಟ್ಟದಾಗಿ ಹೇಳಿದ್ರು. ನೀನ್ ಇಷ್ಟು ಒಳ್ಳೆಯವಳು ಅಂತ ನನಗೆ ಗೊತ್ತಿರ್ಲಿಲ್ಲ. ನಾನು ನಿನ್ನ ಹತ್ರ ತುಂಬಾ ಒಟ್ಟಾಗಿ ನಡ್ಕೋಬಿಟ್ಟೆ, ಬೇಜಾರು ಮಾಡ್ಕೋಬೇಡ. ನಿದ್ದೆ ಬರ್ತಾ ಇದ್ಯಾ? ನಿದ್ದೆ ಮಾಡು. ಪಾಪ ನೀನು ಇನ್ ಎಷ್ಟು ದಿವಸ ಅಂತ ನಿದ್ದೆ ಮಾಡಕ್ಕಾಗುತ್ತೆ? ನಿದ್ದೆ ಮಾಡು, ನಿದ್ದೆ ಮಾಡು. ನಾಳೆ ಬೆಳಗ್ಗೆ ನಿಮ್ಗೆ ಕಾದಿದೆ. ಏನಮ್ಮ ಇದು ನಿನ್ನ ಅವತಾರ? ಯಾಕೆ ಹೀಗಾಗಿದೆ ಅಂತ ನನ್ಗೂ ಗೊತ್ತಿಲ್ಲ. ನೀನ್ ಯಾಕೆ ಹೇಳ್ತಾ ಇದೀಯಾ? ಮತ್ತೆ ರಾಣಿಗೆ ಹೀಗಾಗಿರೋದನ್ನ ಯಾರಿಗೂ ಹೇಳಕ್ ಹೋಗ್ಬೇಡಿ, ನಿಮ್ ಮನ್ಸಲ್ಲ ಇಟ್ಕೊಳ್ಳಿ. ಅದೇನಾಯ್ತು ಅಂತ ಹೇಳೆ. ಅಮಾವಾಸ್ಯೆಗಿದ್ದು ಎಷ್ಟು ದಿವಸ ಇದೆ ಅತ್ತೆ? ಆಸೆ ಮಾಡಿದ್ದೆ. ರಾಣಿ ಎಷ್ಟು ಒಳ್ಳೆ ಹುಡುಗಿ, ಅವಳಿಗೆ ಈ ರೀತಿಗೆ ಆಗ್ಬಾರ್ದಾಗಿತ್ತು. ಏನ್ ನಡೀತಿದೆ ಅಂತ ಗೊತ್ತಿದ್ರೆ ಹೇಳ್ಬಾರ್ದ? ಅದು ಹೇಗ್ ಹೇಳಿ? ನೀವಾದ್ರೆ ಹೇಳ್ಬಾರ್ದ? ಎಲ್ಲ ಇವಳಿಗೆ ಬಿಟ್ಟಿದ್ದೇನಮ್ಮ. ಈ ಮನೇಲಿ ಇವಳಷ್ಟು ಒಳ್ಳೆಯವನು ಯಾರೂ ಇಲ್ಲ. ಇವಳು ಹೇಗೆ ಹೇಳ್ತಾಳ ಹಾಗೆ ಕೇಳು, ನಿನಗೆ ಒಳ್ಳೇದಾಗುತ್ತೆ. ನೋಡು ರಾಣಿ, ನೀನು ಜಾಜಿಯವ್ರ ಮೇಲೆ ಒಂದ್ ಕಣ್ಣಿಡು. ಏನ್ ಮಾಡ್ತಿದ್ದಾರೆ, ನಿನಗೆ ಯಾಕೆ ಈ ರೀತಿ ತಯಾರು ಮಾಡಿದ್ದಾರೆ ಅನ್ನೋದನ್ನ ಗಮನಿಸು. ಇಷ್ಟ್ರ ಮೇಲೂ ನಿನ್ಗೆ ಅನುಮಾನ ಇದ್ರೆ ಜಾಜಿಯವ್ರ ರೂಮ್ಗೆ ಹೋಗಿ ನೋಡು, ನಿನ್ಗೆ ಗೊತ್ತಾಗುತ್ತೆ. ನೋಡೇ ಬಿಟ್ಯಾ? ಯಾರ ಹತ್ರನೂ ಹೇಳಕ್ ಹೋಗ್ಬೇಡ. ನೀನೇನಾದ್ರು ಹೇಳಿದ್ರೆ ನಿನ್ ಪಾಲ್ ಇವತ್ತೇ ಅಮಾವಾಸ್ಯೆ ಆಗ್ಬಿಡುತ್ತೆ. ಈ ಮನೆಯವರೆಲ್ಲ ಸೇರಿ ನನ್ನನ್ನ ಈ ರೀತಿ ಬಲಿ ಕೊಡ್ತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಇನ್ನೊಂದು ಕ್ಷಣ ನಾನು ಈ ಮನೇಲಿರಲ್ಲ, ಈಗಲೇ ಹೊರಟೋಗ್ಬಿಡ್ತೀನಿ. ಮಾಡ್ಬೇಡ, ಆಮೇಲೆ ನಿನ್ಮೇಲೆ ಮಂತ್ರ ಪ್ರಯೋಗ ಮಾಡಿ ನಿನ್ನ ಬಲಿ ಪಶು ಮಾಡ್ಬಿಡ್ತಾರೆ. ನೋಡು, ನೀನೇನು ಯೋಚನೆ ಮಾಡ್ಬೇಡ. ಮನೆಯವರೆಲ್ಲ ಸೇರ್ಕೊಂಡು ನಿನ್ಗೆ ಹಾಕಿರೋ ಕಟ್ಟನ್ನ ಮಂತ್ರವಾದಿನ ಕಸಿ ನಾನ್ ಬಿಡಿಸ್ತೀನಿ. ಓಂ ಕಾಳಿ, ಜೈ ಕಾಳಿ, ರುದ್ರಕಾಳಿ, ಮಹಾಕಾಳಿ. ಯಾಕವ್ವ ಇಷ್ಟು ದಿವಸ ಕುರಿ ಕೋಳಿ ಬಲಿನೇ ಸಾಕು ಅಂತ ಹೇಳ್ತಾ ಇದ್ದೆ, ಈಗ ನೋಡಿದ್ರೆ ನರಬಲಿನೇ ಬೇಕು ಅಂತ ಕೇಳ್ತಾ ಇದ್ಯಾ? ಅದರಲ್ಲೂ ಹೆಣ್ಣಿನ ಬಲಿ ಕೇಳ್ತಾ ಇದ್ಯಾ? ಯಾಕವ್ವ ನಿನಗಿಷ್ಟೊಂದು ರೋಷ? ಮಂತ್ರವಾದಿಗಳೇ, ನನಗೆ ಯಾಕೆ ಹೀಗಾಗ್ತಾ ಇದೆ? ಓಂ ಇದ್ರ ಹಿಂದೆ ಒಂದು ಹೆಣ್ಣಿನ ಕೈವಾಡ ಇದೆ. ಆಕೆ ನಿನ್ನನ್ನ ಬಲವಂತದಿಂದ ಇಲ್ಲಿ ಕರೆಸಿದಾಳೆ. ಹೌದೌದು, ಜಾಜಿಯವರೇ ನನ್ನನ್ನು ಕರೆಸಿದ್ದು. ಆಕೆ ನಿನ್ನನ್ನ ಇಲ್ಲಿ ಕರೆಸಿರೋದ್ರ ಹಿಂದೆ ದುರುದ್ದೇಶ ಇದೆ. ಮಹಿಳಾ ಸಂಘದಿಂದ ಒಂದು ಕಾಲೇಜ್ ಕಟ್ಟಬೇಕು ಅಂತ ಇದ್ದಾರೆ. ಆ ಕಾಲೇಜ್ ಕಟ್ಟಡದ ಅಡಿಪಾಯಕ್ಕೆ ನಿನ್ನನ್ನು ಬಲಿ ಕೊಡಬೇಕು ಅಂತ ಸಂಚು ಮಾಡಿದ್ದಾರೆ. ಕಾಲೇಜ್ ಕಟ್ಟಡಕ್ಕೆ ನನ್ನನ್ನು ಬಲಿ ಕೊಡ್ತಾರಾ? ಹೌದು. ಅಷ್ಟರಲ್ಲಿ ನೀನ್ ನನ್ನನ್ನು ಇಲ್ಲಿ ಕರೆಸಿದ್ದು ತುಂಬಾ ಒಳ್ಳೇದಾಯ್ತು. ಈಗ ನಾನು ನಿನ್ನ ಮೇಲೆ ಮಂತ್ರ ಪ್ರಯೋಗ ಮಾಡ್ತೀನಿ. ಅದರಿಂದ ನೀನು 100 ಕಾಲ ಬಾಳ್ತೀಯ. ಯೋಚನೆ ಮಾಡಬೇಡ. ನೀನು ಈ ಅಪಾಯದಿಂದ ಪಾರಾಗೋದಕ್ಕೆ ಒಂದು ಮಾರ್ಗ ಹೇಳ್ತೀನಿ. ತಾಯಿ, ನೀನು ಒಂದು ಹೆಣ್ಣಾಗಿ ಹೆಣ್ಣಿನ ಬಲಿ ಕೇಳ್ತಾ ಇದೆಯಲ್ಲ, ನ್ಯಾಯನ? ನೀನು ಏನೇ ಮಾಡಿದ್ರು ನಾನು ಈ ದಿಮಾಕ್ ರಾಣಿನ ನೀನು ಬಲಿ ಕೊಡೋದಿಲ್ಲ. ಅದ್ರ ಬದಲು ಒಂದು ಬೂದು ಕುಂಬಳಕಾಯಿ ಬಲಿ ಕೊಡ್ತೀನಿ. ಅರ್ಪಿಸ್ಕೋ, ಅರ್ಪಿಸ್ಕೋ, ಅರ್ಪಿಸ್ಕೋ ತಾಯಿ. ನಮ್ಮ ಮಹಿಳಾ ಸಂಘದಿಂದ 5 ಅಂತಸ್ತಿನ ಕಾಲೇಜ್ ಕಟ್ತಾ ಇದೀವಿ ನೋಡಿ. ಅದ್ರ ಸ್ಕೆಚ್ ಇಲ್ಲಿದೆ. ಆಕ್ಚುಲಿ ಈ ಫೌಂಡೇಶನ್ ಸಿಕ್ಕಾಪಟ್ಟೆ ವೀಕ್ ಆಗ್ಬಿಡಿದೆ. ಅದಕ್ಕೆ ಅಮಾವಾಸ್ಯೆ ದಿನ ಪೂಜೆ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಅದಕ್ಕೆ ನೀವೆಲ್ಲರೂ ಕೋಆಪರೇಟ್ ಮಾಡ್ಬೇಕು. ಒಂದ್ ವಿಷಯ, ಯಾವುದೇ ಕಾರಣಕ್ಕೂ ಈ ವಿಷಯ ನನ್ನ ಎನಿಮಿ ರಾಜೇಶ್ವರಿಗೆ ಮಾತ್ರ ಗೊತ್ತಾಗ್ಬಾರ್ದು. ಅಮಾವಾಸ್ಯೆ ದಿನ ಕರೆಕ್ಟ್ ಟೈಮ್ ನೋಡ್ಕೊಂಡು ಅದೇನೇನ್ ಬಲಿ ಕೊಡ್ಬೇಕು ಕೊಟ್ಟು ಎಲ್ಲ ಸರಿ ಮಾಡೋಣ. ರಾಣಿ ರಾಣಿ ರಾಣಿ, ಯಾವ ರಾಣಿನೂ ಇಲ್ಲ, ಆ ರಾಣಿನೂ ಇಲ್ಲ. ನಿಮ್ಗೆ ನಾನೇ ದಿಕ್ಕು. ಅದೇನ್ ಬೇಕು ಅಂತ ಹೇಳಿ. ರಾಣಿ ಎಲ್ಲ ಹೋಗ್ಲೆ? ಅದಕ್ಕೆ
ಅದಕ್ಕೆ ಆ ದಿಮಾಕ್ ರಾಣಿ ಮನೆ ಬಿಟ್ಟು ಹೋಗ್ಬಿಟ್ಟಿದ್ದಾಳೆ. ಹೇಳಿದ್ದು ಅಮ್ಮ ಅತ್ತೆ ಏನ್ ಹೇಳ್ತಾ ಇದ್ದೀರಾ? ಆ ಜಾತಿ ಸರಿ ಇಲ್ಲ. ಗಂಡನ ನೆಟ್ಟಿಗೆ ನೋಡ್ಕೊಳ್ದೆ ಇದ್ದವಳು ನನ್ನನ್ನು ಹೇಗೆ ನೋಡ್ಕೋತಾಳೆ? ಮಕ್ಕಳಿಲ್ಲದ ಈ ಮನೇಲಿ ನಾನು ಒಂದು ಕ್ಷಣನೂ ಇರೋಲ್ಲ, ಗುಡ್ ಬೈ ಅಂತ ಹೊರಟೋದು. ನನ್ನ ಬಗ್ಗೆ ಇಲ್ಸಲ್ಲಿದ್ದೆಲ್ಲ ಹೇಳಿದ್ ಯಾರು? ನಾನೇ. ಯಾಕೆ ಹಾಗೆ ಹೇಳ್ದೆ? ಮತ್ತೇನೇನ್ರಿ, ನಾನು ಈ ಮನೇಲಿ 4 ವರ್ಷದಿಂದ ಇದ್ದೀನಿ. ನನ್ನನ್ನ ಈ ಮನೆಯಿಂದ ಹೊರಗೆ ಓಡಿಸ್ಬೇಕು ಅಂತ ಪ್ಲಾನ್ ಮಾಡಿದ್ರಲ್ಲ, ಅದಕ್ಕೆ ಸಂಚ್ ಮಾಡಿ ಆ ದಿಮಾಕ್ ರಾಣಿ ದಿಮಾಕ್ ಇಲ್ಸಿ ಮನೆ ಬಿಟ್ಟು ಓಡಿಸ್ದೆ. ಇನ್ ಮುಂದೆ ನಾನ್ ಮಾಡೋ ಗೊಡ್ಸಾರ್ ತಿನ್ಕೊಂಡ್ ಬಿದ್ದಿರೋ ಹಾಗಿದ್ರೆ ಬಿದ್ದಿರಿ, ಇಲ್ಲ ಅಂದ್ರೆ ಆ ದಿಮಾಕ್ ರಾಣಿಗಾಗಿದ್ ಗತಿನೇ ನಿಮಗೂ ಆಗತ್ತೆ.